ರಾಜ್ಯಕ್ಕೆ ದೇಶದ ಪ್ರಧಾನಿಯಾಗಿ ಅವ್ರು ಹೇಳ್ತಕ್ಕಂಥ ಮಾತೇನು, ಮಹಿಳೆಯರ ಒಂದು ಮಂಗಲಸೂತ್ರವನ್ನು ಕೊಟ್ಟು ನಾವು ಕೊಡ್ತೀವಿ, ಮತ್ತೆ ಕೇವಲ ಚುನಾವಣೆಯಲ್ಲಿ ಯಾಕೆ ಹತಾಶೆ ಆಗಿದ್ದಾರೆ, ಸೋಲಿನ ಒಂದು ಭೀತಿದಲ್ಲಿದ್ದಾರೆ ಅಂದ್ರೆ, ಅವರು ಚುನಾವಣೆ ಗೆಲ್ಲಬೇಕಂದ್ರೆ ಹಿಂದೂ ಮುಸ್ಲಿಂ ಒಂದು ಧರ್ಮದ ನಡುವೆ ಒಂದು ಏನಾದ್ರೂ ಒಂದು ಮಾಡಿ ನಾವು ಚುನಾವಣೆ ಯಾವ ಕಾರಣಕ್ಕೂ ನಾವು ಗೆಲ್ಲಬೇಕು ಅಂತ ಅವ್ರು ಗೊತ್ತಾಗ್ಬಿಟ್ಟಿದೆ. ಯಾಕಂದ್ರೆ ಎಲ್ಲಾ ಕಡೆ ಇರ್ತಕ್ಕಂಥ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿರುವಂತಹ ಒಂದು ಸರ್ಕಾರ ಆಗಿದೆ. ನಾವು ಏನ್ ಹೇಳಿದೀವಿ ಅದು ಮಾಡಿದೀವಿ. 2013ರಿಂದ 2018ವರೆಗೆ ಇರ್ತಕ್ಕಂಥ ತಾವು ಎಲ್ಲ ತೆಗೆದು ನೋಡಿದ್ರೆ ಸುಮಾರು 165 ಭರವಸೆಯಲ್ಲಿ 158 ಭರವಸೆಯನ್ನು ನಾವು ಈಡೇರಿಸಿದ್ದೀವಿ. ಜನರಿಗೆ ಅನುಕೂಲ ಆಗ್ತಕ್ಕಂಥ ಹಲವಾರು ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೀವಿ. ಮನೆ 2023 ಚುನಾವಣೆಯಲ್ಲಿ ನಾವು ಹೇಳಿರುವಂತೆ 5 ಗ್ಯಾರಂಟಿಗಳು ನಾವೇನು ಹೇಳಿದ್ದೀವಿ ಜನರಿಗೆ ಅನುಕೂಲ ಆಗ್ಬೇಕು ಅಂತ, ಅದನ್ನು ಕೂಡ ನಾವು 5 ಗ್ಯಾರಂಟಿ ಎಲ್ಲ ಅನುಷ್ಠಾನಕ್ಕೆ ನಾವು ತಗೊಂಡು ಬಂದಿದ್ವಿ. ಇವಾಗ ನಮ್ಮ ರೈತರಿಗೆ, ಯುವಕರಿಗೆ ಅನುಕೂಲ ಆಗ್ಬೇಕಂತ ನಮ್ಮ ಕಾಂಗ್ರೆಸ್ ಪಕ್ಷದ INDA ಒಂದು ಮ್ಯಾನಿಫೆಸ್ಟೋ ಅಲ್ಲಿ ಯುವ ನ್ಯಾಯ ಅಂತ ನಾವು ಹೇಳಿದ್ದೀವಿ, ನಾರಿ ನ್ಯಾಯ ಅಂತ ಅವ್ರಿಗೆ ಅನುಕೂಲ ಆಗ್ಬೇಕಂತಲೂ ಕೂಡ ನಾವು ಹೇಳಿದ್ದೀವಿ, ಕಿಸಾನ್ ನ್ಯಾಯ, ಜನರಿಗೆ ಈ ಒಂದು ಸ್ವಾಮಿನಾಥನ್ ಆಯೋಗ ಏನ್ ಆಗ್ಬೇಕಾಗಿದೆ ಅದು ಕೂಡ ನಾವು ಜಾರಿಗೆ ತಗೊಂಡು ಬರ್ತೀವಿ. ಬಿಜೆಪಿಯವರು 10 ವರ್ಷದಲ್ಲಿ ಅವ್ರ ಕೈಯಲ್ಲಿ ಏನ್ ಮಾಡಕ್ಕೆ ಆಗಿಲ್ಲ, ನಾವು ಖಂಡಿತವಾಗ ನಾವು ಮಾಡ್ತೀವಿ. ಯಾರ್ಯಾರು ಒಂದು ಬೆಳೆ ಪರಿಹಾರ ಸಿಗ್ಬೇಕಂದ್ರೆ ಕೇವಲ 30 ದಿವಸದಲ್ಲಿ ಅವ್ರಿಗೆ ಬೆಳೆ ಪರಿಹಾರ ಸಿಗ್ತಕ್ಕಂತ ಒಂದು ಆಯೋಗನು ಕೂಡ ನಾವು ಮಾಡ್ತಾ ಇದ್ದೀವಿ. ಸಾಲ ಮನ್ನಾ ಮಾಡುವುದಕ್ಕಾಗಿಯೂ ಕೂಡ ಒಂದು ಕಮಿಟಿಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ನಮ್ಮ ಭಾಗದ ರೈತರಿಗೆ ಯಾವ ರೀತಿಯಿಂದ ಅನುಕೂಲ ಆಗ್ಬೇಕು ಅಂತ ನಾವು ಮಾಡ್ತೀವಿ. ಆದ್ರೆ ದೇಶದ ಪ್ರಧಾನಿ ಅವರು ಇಲ್ಲಿ ಇರ್ತಕ್ಕಂಥ ನಾವು ರೈತರ ಆದಾಯ ಒಂದು ದುಪ್ಪಟ್ಟನ್ನು ನಾವು ಮಾಡ್ತೀವಿ. ಆದ್ರೆ ದುಪ್ಪಟ್ಟು ಮಾಡಿಲ್ಲ, ಜನ ಬಹಳ ಸಂಕಷ್ಟದಲ್ಲಿದ್ದಾರೆ. ನಮ್ಗೆ ಬರ್ತಕ್ಕಂಥ ಒಂದು ಪರಿಹಾರವನ್ನು ಕೂಡ ಕೊಡ್ತಾ ಇಲ್ಲ. ನಾವು ಕೊಡ್ತಾ ಇರುವಂತ ಒಂದು ಫೆಬ್ರವರಿ 7ನೇ ತಾರೀಕಿಗೆ ನಾವು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಎಲ್ಲ ಸಚಿವರು, ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಎಲ್ಲ ಸಚಿವರು ಸೇರಿ ನಾವು ಪ್ರತಿಭಟನೆ ಮಾಡಿದ್ವಿ. ನಾವು ಪ್ರತಿ ವರ್ಷ ಸುಮಾರು 4,75,000 ಕೋಟಿ ನಾವು ತೆರಿಗೆ ಕೊಡ್ತಾ ಇದ್ದೀವಿ. 4,75,000 ಕೋಟಿ ತೆರಿಗೆ ಕೊಡ್ತಾ ಇದ್ದೀವಿ. ಆದ್ರೆ ವಾಪಸ್ ನಮ್ಗೆ ಬರ್ತಾ ಇರೋದು ಕೇವಲ 52,000 ಕೋಟಿ. 52,000 ಕೋಟಿ ಅಂದ್ರೆ ಪ್ರತಿ 100 ರೂಪಾಯಿಗೆ ಕೊಡ್ತಿರುವಂತ ನಾವು ತೆರಿಗೆ ಕೇವಲ 12-13 ರೂಪಾಯಿ ನಮ್ಗೆ ಬರ್ತಾ ಇದೆ. ಅದರಲ್ಲಿ ನೀವು ನಮ್ಗೆ ಏನು ಹೆಚ್ಚು ಕೊಡಬೇಡ್ರಿ, ನಾವು 4,75,000 ಕೋಟಿ ನಿಮ್ಗೆ ಕೊಡ್ತಾ ಇದ್ದೀವಿ. ನಮ್ಮ ಬರಿ ಪರಿಹಾರ ನಮ್ಮ ರಾಜ್ಯಕ್ಕೆ ನೀವು ತಾವು ಕೊಡ್ತಕ್ಕಂಥ ಕೇವಲ 18,171 ಕೋಟಿ 48 ಲಕ್ಷ ತಾವು ಕೊಡಬೇಕು ಅಂತ ನಾವು ಕೇಳಿದ್ರು, ಕೊನೆಯದಾಗಿ ನಾವು ಸುಪ್ರೀಂ ಕೋರ್ಟ್ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಇರ್ತಕ್ಕಂಥ ಆ ರಾಜ್ಯದ ಜನರಿಗೆ ಒಂದು ಬಹಳ ಒಂದು ಸಂತಸವಾದ ಒಂದು ವಿಷಯ, ಸುಪ್ರೀಂ ಕೋರ್ಟ್ ಕಡೆಯಿಂದ ನಮಗೆ ಕರ್ನಾಟಕ ರಾಜ್ಯದ 6.5 ಕೋಟಿ ಜನರಿಗೆ ಒಂದು ನ್ಯಾಯ ಸಿಕ್ಕಿದೆ. ಸುಮಾರು ದಿನಗಳಿಂದ ನಾವು ಬರ ಪರಿಹಾರ ನಮಗೆ ಬೇಕು ಅಂತ ನಾವು ಏನು ಕೇಳಿದ್ದೀವಿ. ಮತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ನಾವು ಒಕ್ಕೂಟದ ಒಂದು ವ್ಯವಸ್ಥೆಯಲ್ಲಿದ್ದೀವಿ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಂದು ಸೌಹಾರ್ದತೆಯಿಂದ ಹೋಗಬೇಕಾಗಿದೆ. ಯಾವ ಕಾರಣಕ್ಕೂ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ನಡುವೆ ಒಂದು ಮೊಲತಾಯ ಧೋರಣೆ ಹಾಕೂಡುದು. ಆದರೆ ಪರಿಸ್ಥಿತಿ ಹಿಂಗೆ ನಿರ್ಮಾಣ ಆಯಿತು. ಮೊದಲ ಬಾರಿಗೆ ಈ ಒಂದು ಬರ ಪರಿಹಾರಕ್ಕೋಸ್ಕರ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟಿನ ಮೆಟ್ಟಿಲು ಇರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದ 6.5 ಕೋಟಿ ಜನರಿಗೆ ಒಂದು ಜಯ ಸಿಕ್ಕಿದೆ. ಕರ್ನಾಟಕ ಈ ಒಂದು ಸುಪ್ರೀಂ ಕೋರ್ಟು, ಉಚ್ಚ ನ್ಯಾಯಾಲಯ ಅವ್ರು ಏನು ಹೇಳಿದ್ದಾರೆ ಅಂದರೆ, ಒಂದೇ ವಾರದಲ್ಲಿ ಎಲ್ಲ ಬರ ಪರಿಹಾರ ಕೊಡಬೇಕು ಅಂತ ವಾಗ್ದಾನವನ್ನು ಕೂಡ ಮಾಡಿದ್ದಾರೆ. ಇವತ್ತು ವಿಧಾನಸೌಧದಲ್ಲಿ ಗಾಂಧಿ ಪ್ರತಿಮೆ ಮುಂದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಯವರು ಹಾಗೂ AICC ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಮಂತ್ರಿಗಳು, ಶಾಸಕರು ಕೂಡ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಮಾಡಿ ನಮಗೆ ಬರ್ತಕ್ಕಂಥ ಒಂದು ಏನು ಪರಿಹಾರ ಇದೆ ಜಲ್ದಿನೇ ಕೊಡಬೇಕು ಅನ್ನೋದು ರೀತಿಯಲ್ಲಿ ಕೇಳ್ತಾ ಇದ್ದೀವಿ. ಈ ಒಂದು ಕಳೆದ 10 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ, ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುವ ನಂತರ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ
10 ವರ್ಷದಲ್ಲಿ ಸುಮಾರು 1,474,000 ರೈತರು ಆತ್ಮಹತ್ಯೆಯನ್ನು ಮಾಡಿದ್ದಾರೆ. ಹಾಗಾದರೆ ಪ್ರತಿದಿನ ನಮ್ಮ ಭಾರತ ದೇಶದಲ್ಲಿ 30 ಜನ ರೈತರು ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಇಂತಹ ಒಂದು ಪರಿಸ್ಥಿತಿ ಏನು ನಿರ್ಮಾಣ ಆಗಿದೆ, ಜನರಿಗೆ ಎಲ್ಲ ಸಂಕಷ್ಟದಲ್ಲಿದ್ದಾರೆ. ಅವರು ಅಧಿಕಾರ ಬರೋಕ್ಕಿಂತ ಮೊದಲು ಅವರು ಸ್ವಾಮಿನಾಥನ್ ಒಂದು ವರದಿಯನ್ನು ನಾವು ಜಾರಿಗೆ ತಗೊಂಡು ಬರ್ತೀವಂತ ಒಂದು ಮಾತನ್ನು ಕೊಟ್ಟಿದ್ದಾರೆ. ಜನರಿಗೆ ಅನುಕೂಲ ಆಗ್ತದೆ ಅಂತ ಒಂದು ರೀತಿಯಿಂದ ಹೇಳಿದ್ರು. ಆದರೆ ಇವತ್ತು ಸುಮಾರು ನಾವು 10 ವರ್ಷ ಆಗಿದೆ. ಕಳೆದ ಒಂದು 2-3 ವರ್ಷ ಹಿಂದೆ ನಾವು ನೋಡ್ತಾ ಇದ್ದೀವಿ, ದೆಹಲಿಯಲ್ಲಿ, ಪಂಜಾಬ್ನಲ್ಲಿ, ಹರಿಯಾಣದಲ್ಲಿ ನಡೆದಿರುವಂತಹ ಒಂದು ರೈತ ಪ್ರತಿಭಟನೆ, ಅದು ಯಾವ ಕಾರಣಕ್ಕೂ ಅವರು ಸ್ಪಂದಿಸಿಲ್ಲ. ಜನರ ಪರವಾಗಿದ್ದೀವಿ, ರೈತರ ಪರವಾಗಿದ್ದೀವಿ, ರೈತರ ಅನುಕೂಲಕ್ಕಾಗಿ ನಾವು ಮಾಡ್ತಾ ಇದ್ದೀವಿ ಅಂತ ಯಾವುದೋ ಒಂದು ಮಾಡಿಲ್ಲ. ಅದಲ್ಲದೆ ಅವ್ರ ಮೇಲೆ ಗೋಲಿಬಾರ್ ಮಾಡ್ತಕ್ಕಂಥ ಪ್ರಸಂಗವನ್ನು ನೋಡಿದ್ದೀವಿ, ಟ್ರ್ಯಾಕ್ಟರ್ ಹಾಸ್ತಕ್ಕಂಥ ಒಂದು ಪ್ರಸಂಗವನ್ನು ನಾವು ನೋಡಿದ್ದೀವಿ. ರೈತರಿಗೆ ಅನುಕೂಲ ಆಗ್ತದೆ, ಒಂದು ಸಾಲ ಮನ್ನಾ ಮಾಡಬೇಕು ಅಂತ ನಾವು ಕೇಳಿದರೆ ಅವರು ಯಾವ ಕಾರಣಕ್ಕೂ ಸಾಲ ಮನ್ನಾವನ್ನು ಮಾಡಿಲ್ಲ. ಹಿಂದೆ ಇರ್ತಕ್ಕಂಥ ಸಾಲ ಮನ್ನಾ ಆಗಿದ್ದು ನಮ್ಮ ಕೇಂದ್ರದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಸುಮಾರು 72,000 ಕೋಟಿ, ಸುಮಾರು 6 ಕೋಟಿ ಕುಟುಂಬದವರಿಗೆ ಅನುಕೂಲ ಆಗ್ತಕ್ಕಂಥ ಸಾಲ ಮನ್ನಾ ಮಾಡಿರುವಂಥ ಒಂದು ಉದಾಹರಣೆ ಇದೆ. ಹಾಗೂ ರಾಜ್ಯ ಸರ್ಕಾರದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಹಿಂದೆ ಸುಮಾರು 27 ಲಕ್ಷ ರೈತರಿಗೆ ಅನುಕೂಲ ಆಗಬೇಕು ಅಂತ ಸುಮಾರು 8,615 ಕೋಟಿ ವೆಚ್ಚದ ಒಂದು ಸಾಲ ಮನ್ನಾ. 31 ನಾವು ಎಲ್ಲ ವರದಿಯನ್ನು ಕೊಡಬೇಕಾಗ್ತದೆ. ನಾವು ಸೆಪ್ಟೆಂಬರ್ 9ನೇ ತಾರೀಕಿಗೆ ಎಲ್ಲ ವರದಿ ಮಾಡಿಕೊಟ್ಟಿದ್ದೀವಿ. ಅದ ನಂತರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 230 ತಾಲೂಕುಗಳಲ್ಲಿ 196 ತಾಲೂಕುಗಳು ಬರಪೀಡಿತ ಅಂತ ಘೋಷಣೆ ಆಯಿತು. ಅದಾದಮೇಲೆ ಕೇಂದ್ರದಿಂದ 10 ತಂಡಗಳ ಒಂದು ಸದಸ್ಯರು ಬಂದವರು ಹೇಳಿದ್ರು ಇನ್ನೂ 21 ತಾಲೂಕುಗಳನ್ನು ಬರಪೀಡಿತ ಅಂತ ಘೋಷಣೆ ಆಯಿತು. ಆದರೂ ಕೂಡ ನಾವು ಹಣ ಬಿಡುಗಡೆ ಮಾಡೋದಕ್ಕೆ ಆಗಿಲ್ಲ. ಆ ಒಂದು ಕಾರಣಕ್ಕಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಸುಪ್ರೀಂ ಕೋರ್ಟ್ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾಕೆ ಕೇಂದ್ರದಲ್ಲಿ ಇರ್ತಕ್ಕಂಥ ಈ ಒಂದು ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಧೋರಣೆ ಮಾಡ್ತಾ ಇದೆ. ಒಂದು ಸೌಹಾರ್ದತೆ ಇರ್ತಕ್ಕಂಥ ಒಂದು ರೀತಿಯಿಂದ ನಾವು ಮಾಡಬೇಕಾಗ್ತದೆ. ರೈತರಿಗೋಸ್ಕರ ಏನ್ ಮಾಡಿದ್ದಾರೆ? ರೈತ ವಿರೋಧಿ ಇರ್ತಕ್ಕಂಥ ಕೇಂದ್ರ ಇದು ಒಂದು ಸರ್ಕಾರ. ಮಾನ್ಯ ಪ್ರಧಾನಮಂತ್ರಿ ಅವರು ಬಹಳಷ್ಟು ಜನ ಅವರ ಹೆಸರಿನಲ್ಲಿ ಮತ ಹಾಕಬೇಕು ಅಂತ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೇಳ್ತಾರೆ. ಅವರು ಚುನಾವಣೆ ಹೊರತು, ಚುನಾವಣೆ ಇದ್ದಾಗ ಮಾನ್ಯ ಪ್ರಧಾನಮಂತ್ರಿ ಅವರು ಬಹುಶಃ ಅಸೆಂಬ್ಲಿ ಚುನಾವಣೆ ಇರಬಹುದು, ಇಲ್ಲ ಅಂದ್ರೆ ಲೋಕಸಭಾ ಚುನಾವಣೆ ಇರಬಹುದು. ಅಂತಹ ಒಂದು ಸಂದರ್ಭದಲ್ಲಿ ಅವರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರ್ತಾರೆ, ನಮ್ಮ ಕಲಬುರಗಿ ಜಿಲ್ಲೆಗೆ ಬರ್ತಾರೆ. ಚುನಾವಣೆ ಆದ ನಂತರ 4-5 ವರ್ಷ ಅವರು ಸಂಪೂರ್ಣವಾಗಿ ಮರ್ತೋಗ್ಬಿಡ್ತಾರೆ. ಹಿಂದೆನೂ ಕೂಡ ನಾವು ನೋಡಿದ್ದೀವಿ, ಇವಾಗಲೂ ಕೂಡ ನೋಡಿದ್ದೀವಿ. ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಅವರ ಕೊಡುಗೆ ಏನಿದೆ? ಹಿಂದೆ ಇರ್ತಕ್ಕಂಥ ಒಂದು ಸರ್ಕಾರ, ಸನ್ಮಾನ್ಯ ಯಡಿಯೂರಪ್ಪ ಅವರು 2019ರಲ್ಲಿ ಇಲ್ಲಿ ಬಂದು ಹೈದರಾಬಾದ್ ಕರ್ನಾಟಕ ಹೆಸರನ್ನು ಬದಲಾವಣೆಯನ್ನು ಮಾಡಿ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಮಾಡಿದ್ರು. ಆದರೆ ಅದ ನಂತರ ಅವ್ರ ಕಡೆಯಿಂದ ಕೊಡುಗೆ ಏನಿದೆ? ಸನ್ಮಾನ ಪ್ರಧಾನಮಂತ್ರಿ ಅವರಿಗೆ ನಾವು ಪ್ರಶ್ನೆಯನ್ನು ಕೇಳ್ತೀವಿ. ತಾವು ಇವತ್ತು ನಮ್ಮ ಕಲಬುರಗಿಯಲ್ಲಿ ಇರ್ತಕ್ಕಂಥ ಒಂದು ESI ಆಸ್ಪತ್ರೆ ಸುಮಾರು 1400 ಕೋಟಿ ವೆಚ್ಚದ, ಅವರು 1 ನಯಾ ಪೈಸಾ ಕೊಡೋದು ಅವಶ್ಯಕತೆ ಇರಲಿಲ್ಲ. ಕೇವಲ ಮೇಲ್ದರ್ಜೆಯನ್ನು ಮಾಡಿ ಅದನ್ನು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಾಡಬಹುದಾಗಿತ್ತು. ಅದನ್ನು ಕೂಡ ಅವರು ಮಾಡಕ್ ರೆಡಿ ಇಲ್ಲ. ಅವರು ಏಮ್ಸ್ ನಾವು ಕಲಬುರಗಿಯಲ್ಲಿ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರು. ನಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ರು, ತಾವು ಕಲಬುರಗಿಯಲ್ಲಿ ಒಂದ್ ವೇಳೆ ಏಮ್ಸ್ ಮಾಡಕ್ ಆಗ್ತಿರ್ಲಿಲ್ಲ ಅಂದ್ರೆ ರಾಯಚೂರಲ್ಲಾದ್ರೂ ಏಮ್ಸ್ ಮಾಡ್ರಿ ಅಂತ 3 ಬಾರಿ ಪತ್ರ ಬರೆದಿದ್ದಾರೆ. ಅದಕ್ಕೂ ಕೂಡ ಉತ್ತರ ಅವರು ಕೊಟ್ಟಿಲ್ಲ. ಇವಾಗ ನಮಗೆ ಅನುಕೂಲ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಒಂದು ರೈಲ್ವೆ ಡಿವಿಷನ್ ಅನ್ನು ಕೂಡ 2013-14ರಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಅವರು ರೈಲ್ವೆ ಸಚಿವರು ಇರುವಾಗ, ಮತ್ತೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ನಮ್ಮ ಬಜೆಟ್ ಅಲ್ಲಿ ನಾವು ಘೋಷಣೆ ಮಾಡಿದ್ದೀವಿ ಕಲಬುರಗಿಯಲ್ಲಿ ರೈಲ್ವೆ ಡಿವಿಷನ್ ಆಗ್ಬೇಕು ಅಂತ.
ಆ ಒಂದು ರೈಲ್ವೆ ಡಿವಿಷನ್ ಕೂಡ ಮೊನ್ನೆ ತಾನೇ ಅವರು ಪಿಯೂಷ್ ಗೋಯಲ್ ಅವರು ಹೇಳ್ತಾರೆ, ನಾವು ರೈಲ್ವೆ ಡಿವಿಷನ್ನು ಕಲಬುರಗಿಯಲ್ಲಿ ಮಾಡುವುದಕ್ಕೆ ಸಾಧ್ಯ ಇಲ್ಲ, ನಿಮ್ಸ್ ಮಾಡಬೇಕಾಗಿತ್ತು. ನಿಮ್ಸ್ನು ಕೂಡ ಅವರು ಇವತ್ತಿನ ದಿವಸ ಮಾಡೋಕ್ಕಾಗಿಲ್ಲ. ಅವರ ಒಂದು ಕೊಡುಗೆ ಏನಿದೆ, ಕಲ್ಯಾಣ ಕರ್ನಾಟಕ ಒಂದು ಅಭಿವೃದ್ಧಿ ಮಂಡಳಿಯಿಂದ